ನಮಸ್ಕಾರ. ಇವತ್ತು ಈ ಪ್ರಪಂಚವೇ ಹಣದ ಪ್ರಪಂಚ. ಹಣದ ಹಿಂದೆ ಹೋಗಿದ್ದೇವೆ. ಹಣ ತುಂಬ ಅಗತ್ಯ. ಜೀವನವನ್ನು ನಡೆಸಬೇಕು ಅಂತಂದರೆ ಹಣ ಬೇಕೇ ಬೇಕು. ಭಾಳ ಮುಖ್ಯವಾಗಿ ಈ ಹಣ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಕೆಲವರು ಬೌದ್ಧಿಕವಾಗಿ ಸಂಪಾದನೆ ಮಾಡ್ತಾರೆ, ಕೆಲವರು ದೈಹಿಕವಾಗಿ ಸಂಪಾದನೆ ಮಾಡ್ತಾರೆ. ಅದರಲ್ಲಿ ನಿಮ್ಮ ಮೊದಲ ಸಂಪಾದನೆ ಹೇಗೆ, ಹಣನ ಹೇಗೆ ಸಂಪಾದನೆ ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೇನೆ. ನೀವು ಅದನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಕೊನೆಗೆ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ನಾನು ನನ್ನ ಸಂಪಾದನೆ ಮೊದಲು ಹೇಗಾಯಿತು ಅಂತ ಹೇಳ್ತೇನೆ. ನಾನು ಒಬ್ಬ ಕೃಷಿಕನ ಮಗ. ನಮಗೆ ಸ್ವಲ್ಪ 1 ಎಕರೆ ಅಷ್ಟು ಅಡಿಕೆ ತೋಟ ಇತ್ತು. ಅದರಲ್ಲೇ ಬಾಳೆ ಬೆಳೀತಾ ಇದ್ವಿ. ಬದುದೊಡ್ಡದಲ್ಲಿ ಹಲಸಿನ ಗಿಡಗಳು, ಸೀಬೆಹಣ್ಣಿನ ಗಿಡಗಳು, ಈ ರೀತಿಯ ಹಣ್ಣಿನ ಗಿಡಗಳು ಇರ್ತಿದ್ವು. ಅವೆಲ್ಲವನ್ನು ಕಾಪಾಡ್ಕೋಬೇಕು ಅಂತ ಅಂದರೆ ಮಣ್ಣನ್ನು ತಿರುವಾಕೋಂಥದ್ದು, ಗುದ್ದಲಿನಲ್ಲಿ ಕಾಲುವೆಯಲ್ಲಿ ನೀರು ಹರಿಸ್ತಕ್ಕಂಥದ್ದು, ಪ್ರತಿಯೊಂದು ಚೌಕಟ್ಟು ಗದ್ದೆಯಲ್ಲಿ ನೀರು ತುಂಬಿದಾಗ ಅದನ್ನು ಕಟ್ಟೆಗೆ ಕಟ್ಟಿಬಿಟ್ಟು ಮುಂದಕ್ಕೆ ಬಿಡುವಂಥದ್ದು ಮೂಲಭೂತವಾದ ಕೆಲಸ. ಮತ್ತು ದನಗಳನ್ನು ಕಾಯುವಂಥದ್ದು, ಅವುಗಳಿಗೆ ಮೇವು ಹಾಕ್ತಕ್ಕಂಥದ್ದು, ಮೇವು ತಿನ್ನಿಸೋ ಅಂಥದ್ದು, ಹಾಲು ಕರಿಯುವಂಥದ್ದು, ಸಗಣಿ ಎತ್ತಾಕೋಂಥದ್ದು, ಇವೆಲ್ಲ ದೈಹಿಕವಾಗಿ ಒಬ್ಬ ರೈತ ಮತ್ತು ರೈತನ ಮಕ್ಕಳು ಮಾಡುವಂಥ ಕೆಲಸ. ಹಾಗಾಗಿ ನಾನು ಅಷ್ಟೇ, ಮೊದಲು ನಮ್ಮ ತಾತ ನನ್ನಲ್ಲಿ ಆ ಒಂದು ದುಡಿಯುವ ಸ್ವಭಾವ ಬರಲಿ ಮತ್ತು ಮಣ್ಣಿನ ಜೊತೆಗೆ ಒಡನಾಟ ಬರಲಿ ಅಂತ ಹೇಳಿ ಅಡಿಕೆ ತೋಟದ ಒಂದು ಗದ್ದೆಯ ಒಂದು ಭಾಗವನ್ನು ಅಗಿದ್ರೆ ನಿನಗೆ 2 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಅವತ್ತಿನ ಖುಷಿ 2 ರೂಪಾಯಿ ಸಿಗುತ್ತೆ ಅಂದರೆ ಅವತ್ತಿಗೆ ತುಂಬ ದೊಡ್ಡ, ಬಹುಶಃ ಇವತ್ತಿಗೆ 200 ರೂಪಾಯಿ ಸಮ ಅಂತ ಅಂದ್ಕೊಂಡಿದ್ದೇನೆ. ಗುದ್ದಲಿಯನ್ನು ತಗೊಂಡು ಸ್ವಲ್ಪ ಮಣ್ಣು ಪಸಮೆ ಇದ್ದಾಗ, ಅಂದರೆ ತೇವಾಂಶ ಭರಿತ ಮಣ್ಣಾಗಿದ್ದಾಗ ಆದರೆ ಕೆಸರಾಗಬಾರ್ದು ಅಂಥ ಹದವಾದ ಮಣ್ಣು ಕೆತ್ತೋದಕ್ಕೆ ಸುಮಾರು ಅದನ್ನು ಕೆತ್ತದೆ. ಭಾಳ ಉತ್ಸಾಹ ಇತ್ತು. ಆದರೆ ಬೆರಳು ಭಾಗದಲ್ಲಿ ಗಂಟುಗಳಾದವು, ಗಾಯಗಳಾದವು, ಬೊಬ್ಬೆಗಳೆದ್ದು. ಮೊದಲ ಅನುಭವ ನಮ್ಮ ತಾಯಿ ನೋಡಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚು ಅಂತ ಹೇಳಿ ನೋವನ್ನು ಕಡಿಮೆ ಮಾಡೋದು. ಅದು ಮೊದಲ ಅನುಭವ, ನನ್ನ ಮೊದಲ ಅನುಭವ. ಅದಕ್ಕಿಂತ ಅಷ್ಟೇ ಇಷ್ಟವಾದ ಮತ್ತೊಂದು ಸಂತೋಷ ಕೊಡ್ತಕ್ಕಂಥ ಅನುಭವ ಅಂದರೆ ನನ್ನ SLC ಪರೀಕ್ಷೆ ಆದಮೇಲೆ ತಕ್ಷಣ ಮನೆಗೆ ಹೋದಾಗ ಅದು ಇದು ಕೆಲಸ ಮಾಡುವಾಗ ನಮ್ಮ ಹೊಲದ ದಾರಿಯಲ್ಲಿ ಎಲ್ಲರೂ ಕುರಿ ಸಾಕ್ತಕ್ಕಂಥವ್ರು, ಮೇಕೆ ಸಾಕ್ತಕ್ಕಂಥವ್ರು ಪ್ರತಿ ಶನಿವಾರ ಅಕ್ಕಿರಾಂಪುರ ಅಂತ ಇದೆ, ಅಲ್ಲಿಯ ಸಂತೆಗೆ ತಗೊಂಡೋಗೋರು, ಮಾರಾಟ ಮಾಡೋರು. ಇದನ್ನು ಕುತೂಹಲದಿಂದ ಪ್ರಶ್ನೆ ಕೇಳೋದಕ್ಕೆ ನಮ್ಮ ತಾತ ಹೇಳಿದ್ರು, ಬಾ ನಿನಗೆ ಒಂದು ಕುರಿ ಕೊಡಿಸ್ತೀನಿ, ಅದನ್ನು ಸಾಕಿವ ಅಂತ ಹೇಳಿ. ಅವತ್ತು 35 ರೂಪಾಯಿಗಳು ಕೊಟ್ಟು ಸಂತೆಯಲ್ಲಿ ಎಲ್ಲ ಕುರಿಗಳನ್ನು ನೋಡಿ ಒಂದು ಕುರಿ ಮರಿಯನ್ನು, ಬನ್ನೂರು ಕುರಿ ಮರನ್ನು 35 ರೂಪಾಯಿಗೆ ತಗೊಬಂದು 3 ತಿಂಗಳ ಕಾಲ ಅದರ ಪ್ರೀತಿಯನ್ನು ಗಳಿಸ್ದೆ, ಪ್ರೀತಿಯನ್ನು ಕೊಟ್ಟೆ, ಸಾಕದೆ, ಮೇವು ಹಾಕದೆ, ಅದರ ಜೊತೆಯೆಲ್ಲ ಆಟ ಆಡಿದೆ. ಸುಮಾರು 3 ರಿಂದ 6 ತಿಂಗಳು ಅದರ ಶುಶ್ರೂಷೆ ಮಾಡಿ ಬೆಳೆಸಿದ ಮೇಲೆ ಅದನ್ನು ಮತ್ತೆ ಸಂತೆಯಲ್ಲಿ ಹೋಗಿ ಮಾರಾಟ ಮಾಡಿದೆ. ಭಾಳ ನೋವಾಯಿತು. ಆದರೂ ಭಾಳ ಮುಖ್ಯ ಅಂದರೆ 35 ರೂಪಾಯಿಗೆ ಕೊಂಡ್ಕೊಂಡಂಥ ಕುರಿ ಮರಿಯನ್ನು 105 ರೂಪಾಯಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿ ವ್ಯಾಪಾರ ಆಗ್ತಕ್ಕಂಥ ಸ್ವಭಾವವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಮಧ್ಯಮವರ್ತಿಗಳು ಹೇಗೆ ಆಟ ಆಡ್ತಾರೆ ಅನ್ನೋದು ಗೊತ್ತಾಯಿತು. ಆದರೆ ಮುಖ್ಯವಾಗಿ ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಹಣ ಸಿಗುತ್ತೆ. ಆ ಹಣದಿಂದ ಸಂತಸವಾದ, ಸಂತೃಪ್ತಿಕರವಾದ ಜೀವನವನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತು. ಇದು ಬಹಳ ಮುಖ್ಯವಾದ್ದು ನನಗನ್ನಿಸಿದ್ದು. ಈ ರೀತಿ ನನ್ನ ಜೀವನದಲ್ಲಿ ದುಡಿಮೆಯನ್ನು ಆರಂಭ ಮಾಡಿ ಮತ್ತು ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ಹಣವನ್ನು ಪಡೀತಾ ಬಂದಿದ್ದೇನೆ. ಅಷ್ಟೇ ಇವತ್ತು ಅಷ್ಟೇ ದೈಹಿಕ ಶ್ರಮದವರಿಗೆ ಸ್ವಲ್ಪ ಕಡಿಮೆ ಮೌಲ್ಯದ ಹಣ ಸಿಗುತ್ತೆ, ಮಾನಸಿಕ ಮೌಲ್ಯದ ವ್ಯಕ್ತಿಗಳಿಗೆ ಹೆಚ್ಚಿನ ಹಣ ಸಿಗುತ್ತೆ. ಈ ಅಂತರ ಯಾಕೆ ಅನ್ನೋದು ನನ್ನ ಮನಸ್ಸಲ್ಲಿ ಓಡ್ತಾ ಇದೆ. ಇನ್ನೂ ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಕ್ಕಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಆ ಥರದ ಮೊದಲ ಸಂಪಾದನೆ ಯಾವುದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಹಾಕಿ ಮತ್ತು ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ಭಾಳ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಗೆಳೆಯರಿಗೆ ಹೇಳೋದು ಅಂದರೆ, ನಿಮ್ಮ ಏನು ಕಲಿಕೆ ಆಗ್ತಾಯಿದೆ, ಕಲಿಕೆಯ ಜೊತೆಗೆ ಸ್ವಲ್ಪ ದುಡೀರಿ. ದುಡ್ದಿದ್ದ ಹಣನ ಸ್ವಲ್ಪ ಉಳಿಸಿದ ಹಣನ ಬೆಳೆಸೋದಕ್ಕೆ ಬೇಕಾದಂಥ ಎಚ್ಚರಿಕೆಯ ವಿಧಾನಗಳನ್ನು ಅನುಸರಿಸಿ ಅತಿಯಾದ ಆಸೆಯಾಗಲಿ ಅಥವಾ ಮೋಸ ಮಾಡೋದಾಗಲಿ ಮನಸ್ಸಿಗೆ ಬರೋದೇ ಇಲ್ಲದೆ ಇರೋ ರೀತಿ ದಯವಿಟ್ಟು ನೋಡ್ಕೊಳ್ಳಿ. ನಮಸ್ಕಾರ. ಕಲಿಯಿರಿ, ದುಡಿಯಿರಿ, ಉಳಿಸಿರಿ.